ನಮಸ್ತೆ, ನಾನು ಬಸವರಾಜು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಕುತೂಹಲ ಕ್ಲಿಯರ್ ಆಗಿದೆ. ಮತ್ತೊಮ್ಮೆ ಅದೇ ಕುಟುಂಬಕ್ಕೆ ಆ ಕ್ಷೇತ್ರವನ್ನು ರಾಷ್ಟ್ರೀಯ ಕಾಂಗ್ರೆಸ್ ಜೀತಕ್ಕಿಟ್ಟಿದೆಯಾ ಅಥವಾ ಅಡ ಇಟ್ಟಿದೆಯಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷಕ್ಕೆ ದುಡಿಯುವಂಥವರಿಗೆ, ಎಕ್ಸಾಂಪಲ್ ಪಾಪ BJP ಶ್ರೀನಿವಾಸ್ ದಾಸ ಕರಿಯಪ್ಪ ಸುಮಾರು 20-25 ವರ್ಷ ಆ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಅತ್ಯಂತ ದಮನಿತ ಸಮಾಜದ ಯುವಕ ಅಥವಾ ಕಟ್ಟಾಳು ಸಿದ್ಧಾಂತ ಏನೇ ಇರಬಹುದು, ಆದರೆ ಸಮಾಜ ರಾಜಕೀಯವಾಗಿ ಮತ್ತಷ್ಟು ಬೆಳೆಬೇಕಿರುವಂತಹ ಒಂದು ಸಮಾಜದ ವ್ಯಕ್ತಿ ಈಗ BJPಯ ಕಟ್ಟಾಳು ಹುರಿಯಾಳ ಆಗಿರುವಂಥದ್ದು. ಆ ಕ್ಷೇತ್ರದಲ್ಲಿ ಸಮರ್ಥ್ ಏನು ಮಾಡಿದ್ದಾರೆ? 27 ವರ್ಷ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡ್ದಿದ್ದಾರಾ? ಇಲ್ಲ. ಆದರೆ ಅಜ್ಜ ಮಿನಿಸ್ಟರ್ ಆಗಿದ್ರು, ಅಜ್ಜ 6 ಸಲ ಗೆದ್ದಿದ್ರು ಅದೇ ಕ್ಷೇತ್ರದಿಂದ. ಅಪ್ಪ ಈಗ ಮಿನಿಸ್ಟರ್, ಅಮ್ಮ ಅದೇ ಪಕ್ಷದ ಸಂಸದೆ. ಮೊಮ್ಮಗನಿಗೂ ಕೂಡ ಕಾಂಗ್ರೆಸ್ ಪಕ್ಷ ಈಗ ಅತ್ಯುನ್ನತ ಒಂದು ಹುದ್ದೆಯನ್ನು, ಶಾಸಕ ಸ್ಥಾನವನ್ನು ಕೊಡಿಸೋದಕ್ಕೆ ಮಂಡಿಯೂರಿ ಕೂತಿದೆ. ಮತ್ತೊಮ್ಮೆ ಕಾಂಗ್ರೆಸ್, ಈಗಿನ ಕಾಂಗ್ರೆಸ್, ರಾಜ್ಯದ ಕಾಂಗ್ರೆಸ್ ನಮ್ಮಲ್ಲಿರುವಂಥದ್ದು ಡೋಂಗಿ ಅಹಿಂದವಾದ ಅನ್ನೋದನ್ನು ಎಲ್ಲಾದರೂ ಒಪ್ಕೊಬಿಡ್ತಾ ಅಥವಾ ಮಂಡಿಯೂರ್ತಾ? ಒಂದು ಪಾಳೆಗಾರಿಕೆಯ ರಾಜಕೀಯ ಕುಟುಂಬದ ಎದುರಲ್ಲಿ ಮಂಡಿಯೂರುವ ಮೂಲಕ ಯಾವ ಮೆಸೇಜನ್ನು ಕೊಟ್ಟಿದೆ? ಅಲ್ಪಸಂಖ್ಯಾತರಿಗೂ ಒಂದು ಅವಕಾಶ ಕೊಡಬೇಕಾಗಿತ್ತು, ಅಥವಾ ಹಿಂದುಳಿದವ್ರಿಗೊಂದು ಅವಕಾಶ. ಒಂದು ಸಲ ಅಲ್ಲ, 6 ಸಲ ಅವಕಾಶ ಸಿಕ್ಕಿದೆ. ಆದಾಗ್ಯೂ ಅವರಿಗೆ ಟಿಕೆಟ್ ಯಾಕೆ ಕೊಟ್ಟರು? ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಅಂತ ಹೇಳಬಹುದು. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವೇ ಆದರೆ ಅಲ್ಲಿನ ದಮನಿತ, ಶೋಷಿತ, ಹಿಂದುಳಿದ ಸಮಾಜಗಳು ಕೂಡ ಜಾಗ್ರತೆಯಿಂದ ಯೋಚನೆ ಮಾಡ್ತವೆ. ಕಾರಣ ಏನು? ತೀರಾ ಒಂದು ವರ್ಷದ ಹಿಂದೆ ಏಪ್ರಿಲ್ 15 ಅಥವಾ 16, 2025 ಅವತ್ತು ಜಾತಿ ಗಣತಿಯ ಚರ್ಚೆ ಇತ್ತು. ಇದೇ ಶಾಮನೂರು ಶಿವಶಂಕರಪ್ಪ ಅವರು ಒಂದು ದೊಡ್ಡ ಶಪಥ ಮಾಡಿದ್ರು. ಇವತ್ತು ಆ ಕ್ಷೇತ್ರದಲ್ಲಿರುವಂತಹ ಅಲ್ಪಸಂಖ್ಯಾತ, ಹಿಂದುಳಿದ ದಲಿತರಿಗೆ ಆ ಶಪಥವನ್ನು ನೆನಪು ಮಾಡಿಕೊಡ್ಬೇಕು. ಅವ್ರು ಹೇಳ್ತಾರೆ, ಲಿಂಗಾಯತ ಒಕ್ಕಲಿಗ ಎದುರು ಹಾಕಿಕೊಂಡು ರಾಜ್ಯಭಾರ ಮಾಡೋಕೆ ಅಸಾಧ್ಯ ಈ ರಾಜ್ಯದಲ್ಲಿ. ಪೂರ್ತಿ ವಿವರ ಏನು? ಒಂದು ಕನ್ನಡಪ್ರಭದ ಒಂದು ಸಣ್ಣ ಕಾಲಮ್ ಸ್ಟೋರಿ ಓದ್ಬಿಡ್ತೀನಿ ನಿಮಗೆ. ರಾಜ್ಯದಲ್ಲಿ 10 ವರ್ಷಗಳ ಹಿಂದೆ ನಡೆದ ಜಾತಿ ಗಣತಿ ವರದಿ ಕಳೆದ ಶುಕ್ರವಾರ ರಾಜ್ಯ ಸಚಿವ ಸಂಪುಟದಲ್ಲಿ ಮಂಡನೆಯಾದ ನಂತರ ಬಿಡುಗಡೆಯಾದ ಜಾತಿವಾರು ಜನಸಂಖ್ಯೆ ಅಂಕಿಅಂಶಗಳ ಬಗ್ಗೆ ಇದೇ ಮೊದಲ ಬಾರಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರೂ ಆದ ಹಿರಿಯ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮದೇ ಪಕ್ಷದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗರನ್ನು ಎದುರಾಕೊಂಡು ರಾಜ್ಯಪಾಲ ಮಾಡುವುದಕ್ಕೆ ಆಗುತ್ತದೆಯೇ ಎಂದು ಪ್ರಶ್ನಿಸಿರುವ ಅವರು, ಜನಸಂಖ್ಯೆಯಲ್ಲಿ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರು ಮೊದಲ ಸ್ಥಾನ, ಒಕ್ಕಲಿಗರು 2ನೇ ಸ್ಥಾನದಲ್ಲಿ ಇದ್ದಾರೆ ಎಂದು ಹೇಳಿದರು. ಇವತ್ತು ಯಾವ ಪುರುಷಾರ್ಥಕ್ಕೆ ಸಮರ್ಥ ಅವರನ್ನು ಕಾಂಗ್ರೆಸ್ ಸಮರ್ಥಿಸಿಕೊಂಡು ಟಿಕೆಟ್ ಕೊಟ್ಟಿದೆಯೋ ಗೊತ್ತಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರು ಇದೇ ಸಮರ್ಥ ಅವರ ಅಜ್ಜನ ಇದೇ ಶಪಥವನ್ನು ಮುಂದಿಟ್ಟುಕೊಂಡು ಈಗ ಚುನಾವಣೆಗೆ ಹೋಗಲಿ. ನಮಗೆ ಅಹಿಂದ ಮತಗಳು ಬೇಕಾಗಿಲ್ಲ, ಈ 2 ಸಮಾಜದ ಮತಗಳು ಸಿಕ್ಕರೆ ಸಾಕು, ನಾವು ಗೆಲ್ತೀವಿ, ನಮ್ಮನ್ನು ನೀವು ಕೆಳಗಿಳಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತಹ ಅವರ ಅಜ್ಜನ ಮಾತುಗಳನ್ನು, ಆ ಹೇಳಿಕೆಯನ್ನು ಇವತ್ತು ಆ ದಮನಿತ ಸಮಾಜದ BJPಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಬಳಸ್ಕೋಬೇಕು. ನೋಡಿ, ಒಂದೇ ಕುಟುಂಬಕ್ಕೆ ಜಾಗೀರಿನ ರೀತಿಯಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡುವಂತಹ ಪಕ್ಷ ಅದು ಯಾವುದೇ ಆಗಿರಲಿ. ನಾಳೆ BJPನೂ ಹೀಗೆ ಮಾಡಬಹುದು, ಮತ್ತೊಂದು ಪಕ್ಷನೇ ಮಾಡಬಹುದು. ಆದರೆ ಇದೇ ಮುಂದುವರೆದ್ರೆ ಈ ರಾಜಕೀಯ ಪ್ರಾತಿನಿಧ್ಯವೇ ಸಿಗದಂತಹ ಸಮುದಾಯಗಳಿಗೆ ಯಾವಾಗ ನ್ಯಾಯ ಸಿಗುತ್ತೆ? ಸಾಮಾಜಿಕ ನ್ಯಾಯ ಅಂತ ಪೊಂಗುವಂತಹ ಪಕ್ಷ ಇಲ್ಲಿ ಯಾಕೆ ಎಡವಿದೆ? ಇದೊಂದು ಅವಕಾಶವನ್ನಾದರೂ ಮಾಡಿಕೊಡ್ಬಹುದಿತ್ತು. ಏನು 2 ವರ್ಷ ಇರ್ತಿತ್ತು, ಆ ನಂತರದಲ್ಲಿ ಬೇಕಾದವರಿಗೆ ಅವಕಾಶವನ್ನು ಮಾಡಿಕೊಡ್ಬಹುದಿತ್ತೇನೋ. ಆದರೂ ಈ ಸಂದರ್ಭದಲ್ಲಿ ಇಂತಹ ನಿರ್ಧಾರ ಯಾವ ಪುರುಷಾರ್ಥಕ್ಕೆ, ಯಾವ ಮಹಾನ್ ಸಾಧನೆಯನ್ನು ಸಮರ್ಥವರು ಮಾಡಿದ್ದಾರೆ ಅಂತ ಸಮರ್ಥಿಸಿಕೊಂಡು ಈ ಟಿಕೆಟ್ ಕೊಟ್ಟಿದ್ದಾರೆ? ಅವರ ಅಜ್ಜ ಹೇಳಿದ ಮಾತನ್ನೇ ನೆನಪಿಸೋದಾದರೆ, ಆ 2 ಸಮಾಜಗಳನ್ನು ಎದುರಾಕೊಂಡು ನಾವು ರಾಜ್ಯಭಾರ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸವಾಲೇನೆಸ್ತಿದ್ರು. ಈಗ ಮತದಾರರು, ಯಾಕಂದರೆ ಸುಮಾರು 80,000 ಮುಸಲ್ಮಾನರು, 30,000 ರಿಂದ 40,000 ಕುರುಬ ಸಮಾಜ, 15,000 ಮರಾಠರು, SC ಸಮಾಜದ 35,000 ಮತಗಳು,
ಸುಮಾರು 15,000 ಉಪ್ಪಾರ ಮತಗಳು, ಸುಮಾರು 25,000 ಇತರೆ ಹಿಂದುಳಿದ ಮತಗಳು. ಇವರೆಲ್ಲರೂ ಕೂಡ ಯೋಚಿಸಿ ಮತ ಹಾಕಿದ್ರೆ ಸಮರ್ಥ್ ಕೂಡ ಈ ಹಿಂದೆ ಯಾರೋ ಜಾಗ್ವಾರ್ ಅಂತ ಬಂದಿದ್ರಲ್ಲ ಅವ್ರ ರೀತಿಯಲ್ಲಿ ಹೊಸ ಸಾಧನೆಯನ್ನು, ರೆಕಾರ್ಡನ್ನು ಬ್ರೇಕ್ ಮಾಡೋದಕ್ಕೆ ಇವರು ಕೂಡ ಸಜ್ಜಾಗಬಹುದು. ಆದರೆ ಒಂದು ಸಾಮಾಜಿಕ ನ್ಯಾಯದ ಕತೆ ಹೇಳುವ ಅಥವಾ ಆ ಢೋಂಗಿತನದ ಹೇಳಿಕೆಗಳನ್ನು ಕೊಡುವಂತಹ ನಾಯಕರುಗಳು ಮತ್ತು ಪಕ್ಷ ಇವತ್ತು ಏನು ಮಾಡ್ತು? ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಓಕೆ, ಒಂದು ಸಮಾಜಕ್ಕೆ, ಹಿಂದುಳಿದ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು, ಇಲ್ಲಿ ಇನ್ನೊಂದು ಅವಕಾಶ ಇತ್ತು, ಅಲ್ಪಸಂಖ್ಯಾತರಿಗೆ ಕೊಡಿಸಬಹುದಿತ್ತು, ಯಾಕೆ ಕೊಡಿಸಲಿಲ್ಲ? ಒಂದು ರಾಷ್ಟ್ರ ಅಂದರೆ ಇವತ್ತು 135 ಸ್ಥಾನಗಳು ಸುಖ ಸುಮ್ಮನೆ ಬಂದ್ಬಿಟ್ವಾ ಕಾಂಗ್ರೆಸ್ಗೆ? ಇದೇ ಅಹಿಂದ ಅನ್ನುವಂತಹ ಢೋಂಗಿತನದ ಹೇಳಿಕೆಗಳನ್ನು ಪ್ರಚೋದಿಸುವ ಮೂಲಕವೇ ಆ ಜನರನ್ನು ತಮ್ಮತ್ತ ಸೆಳೆದಿದ್ದಲ್ವಾ? ಇಲ್ಲಿ ಅವಕಾಶ ಇದ್ದಿದ್ದಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತು ಜನ. ಅಲ್ಪಸಂಖ್ಯಾತರಿಗೊಂದು ಅವಕಾಶ ಕೊಡಬಹುದಿತ್ತು ಅಂತ ಕೊಡ್ತಿಲ್ಲ. ಅಂದರೆ ಈ ಸಲ ಟಿಕೆಟ್ ತೊಗೊಂಡು ಸುಣ್ಣ ಆಗಿಬಿಡಲಿ, ಆನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ಸಿಂದ 2028ಕ್ಕೆ ಟಿಕೆಟ್ ಕೊಡೋಣ ಅನ್ನುವಂತಹ ಆಲೋಚನೆ ಇದ್ದಿರಬಹುದಾ? ಜಮೀರ್ ಅಹ್ಮದ್ ಖಾನ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದರು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಹಾಗಿದ್ರೆ ರಾಜೀನಾಮೆಯನ್ನು ಜಮೀರ್ ಅಹ್ಮದ್ ಖಾನ್ ಕೊಡ್ತಾರಾ? ನೋಡಿ, ರಂಜಾನ್ ಸಂದರ್ಭದಲ್ಲಿ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅನ್ನುವಂತಹ ಹಕ್ಕೊತ್ತಾಯದ ಮಧ್ಯೆ ದೊಡ್ಡದೊಂದು ಮೀಟಿಂಗ್ ನಡೀತಿದ್ರೆ ಮುಖ್ಯಮಂತ್ರಿಗಳು ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಗ್ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ್ರೋ ಬಿಟ್ಟರೋ ಬಿರಿಯಾನಿ ತಿನ್ಕೊಂಡು ಬಂದ್ರಲ್ಲ. ಆ ಸಂದರ್ಭ CM ಇಬ್ರಾಹಿಂ ಅವರು ಒಂದು ಸುಳಿವನ್ನು ಕೊಟ್ಟರು. ತುಂಬ ದಿನಗಳ ನಂತರ ಬಿರಿಯಾನಿ ತಿನ್ನೋಕೆ ಬಂದಿದ್ರು, ಬಿರಿಯಾನಿ ತಿನ್ನಲಿ, ಅವರು ಆಹಾರ ಸ್ವಾತಂತ್ರ್ಯ, ಅವ್ರು ಏನು ಬೇಕಾದರೂ ತಿಂದರೆ ಅದಲ್ಲ. ಆದರೆ ಈ ಅಹಿಂದ ಅಥವಾ ಸಾಮಾಜಿಕ ನ್ಯಾಯ ಅಂತ ಹೇಳುವಂತಹ ನಾಯಕರು, ಪಕ್ಷ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋ ಮೂಲಕ ಯಾವ ಸಂದೇಶ ಕೊಟ್ಟಿದೆ? ಯಾಕೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು? ಯಾಕೆ ಎದುರಾಳಿ ಪಕ್ಷದ ಒಬ್ಬ ದಮನಿತ ಸಮಾಜದ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಗೆಲ್ಲಬಾರದು? ಕೇಳಬೇಕಾದಂತಹ ಪ್ರಶ್ನೆ, ಎತ್ತಬೇಕಾದಂತಹ ಧ್ವನಿ. ತುಂಬ ಜನ ಅಲ್ಲಿ ಅವರು ಕೇಳಿಕೊಂಡ್ರು. ನೋಡಿ, ಈ ಸಂದರ್ಭ ವಿನಯ್ ಕುಮಾರ್ ಅಂತಹ ನಾಯಕರು ಪಕ್ಷೇತರರಾಗಿ ನಿಲ್ಲುವ ಬದಲು ಯಾರು ಪರ್ಯಾಯ ಅಭ್ಯರ್ಥಿ ಇದ್ದಾರೆ ಅವರು ಗೆಲ್ಲೋ ರೀತಿಯಲ್ಲಿ ನೋಡಿಕೊಂಡ್ರು ತಪ್ಪಾಗೋದಿಲ್ಲ. ಯಾಕಂದರೆ ಇಲ್ಲಿ ಅಹಿಂದ ಗೆಲ್ಲಬೇಕಿದೆ, ಪಕ್ಷ ಅಲ್ಲ. ಪಕ್ಷಕ್ಕಿಂತ ದೊಡ್ಡದು ಅಹಿಂದ ಅನ್ನೋದನ್ನ ಆ ಜನ ಅರ್ಥ ಮಾಡ್ಕೊಂಡಿರ್ತಾರೆ. ಅದರಲ್ಲೂ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ರಲ್ಲ, ಆ 2 ಸಮಾಜಗಳನ್ನು ಎದುರಾಕೊಂಡು ನೀವು ರಾಜಭಾರ ಮಾಡೋಕ್ಕಾಗತ್ತಾ? ಈ ಗೆಲ್ಲೋಕ್ಕಾಗತ್ತಾ ಅಂತ ಅದೇ ಸಮಾಜ, ಅಹಿಂದ ಸಮಾಜ, ಅಹಿಂದ ಮತವರ್ಗ, ಅವರ ಮೊಮ್ಮಗನಿಗೂ ಕೂಡ ಜಾಗ್ವಾರ್ ರೀತಿಯಲ್ಲಿ ಬಹುದೊಡ್ಡ ದಾಖಲೆ, 3 ಸಲ ಗೆಲುವಿನ ಸನಿಹಕ್ಕೆ ಹೋಗಿ ಬರುವಂತಹ ದೊಡ್ಡ ದಾಖಲೆ, ದೊಡ್ಡ ಹಣೆಪಟ್ಟಿ. ಯಾಕೆ ಕೊಡಬಾರ್ದು ಅಹಿಂದ ವರ್ಗ? ಕಾಂಗ್ರೆಸ್ ಈ ಆಯ್ಕೆಯ ಮೂಲಕ ತನ್ನೊಳಗಿನ ಢೋಂಗಿತನದ ಅಹಿಂದ ಮುಖವನ್ನು ಬಿಚ್ಚಿಟ್ಟಿದೆಯಾ? ಯಾಕೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈಗ ಗೆಲ್ಲಬೇಕು? ಯಾವ ಪುರುಷಾರ್ಥಕ್ಕೆ ಸಮರ್ಥ್ ಗೆಲ್ಲಬೇಕು? ಕಮೆಂಟ್ ಮಾಡಿ.